ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇನ್ ಟುಡೇಸ್ ವಿಡಿಯೋ ನಾನು ನೀಟ್ 2026 ಕೌನ್ಸಿಲಿಂಗ್, ಸೆಂಟ್ರಲ್ ಕೌನ್ಸಿಲಿಂಗ್ ಥ್ರೂ MCC ಆರ್ ಸ್ಟೇಟ್ ಕೌನ್ಸಿಲಿಂಗ್ ಥ್ರೂ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಇವು ಎರಡರಲ್ಲೂ ವಾಟ್ ಆರ್ ದ ನ್ಯೂ ಥಿಂಗ್ಸ್ ಹ್ಯಾವ್ ಕಮ್, ವಾಟ್ ಆರ್ ದ ಚೇಂಜಸ್ ಹ್ಯಾವ್ ಕಮ್, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. MCC ಅವರು, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ, ಇವರು ದೇ ಹ್ಯಾವ್ ಬ್ರಾಟ್ ಸಮ್ ಚೇಂಜಸ್ ಇನ್ ದಿಸ್ ಇಯರ್ ಕೌನ್ಸಿಲಿಂಗ್. ಮೆಡಿಕಲ್ ಕೌನ್ಸಿಲಿಂಗ್ನಲ್ಲಿ ಸಮ್ ಚೇಂಜಸ್ ಅಂತಂದಿದ್ದಾರೆ. ಇದು ಕ್ಯಾಂಡಿಡೇಟ್ ಫ್ರೆಂಡ್ಲಿ ಚೇಂಜಸ್ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಂತಂದರೆ ಇಲ್ಲಿ ಟೈಮ್ ಸೇವ್ ಮಾಡುವಂಥದ್ದು ಮತ್ತು ಕ್ಯಾಂಡಿಡೇಟ್ಸ್ಗೆ ತುಂಬ ಅನುಕೂಲ, ಕನ್ವೀನಿಯೆಂಟ್ ಆದಂಥ ಕೆಲವೊಂದು ಚೇಂಜಸನ್ನು ತಂದಿದ್ದಾರೆ. ಅವು ಯಾವುವುಗಳನ್ನು ಅನ್ನೋದನ್ನು ನಾವು ಈಗ ಒನ್ ಬೈ ಒನ್ ನೋಡೋಣ. ಈ ಚೇಂಜಸನ್ನು ಈ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ತಂದಿದ್ದಾರೆ. ಇದರಲ್ಲಿ ಟು ಸೇವ್ ದ ಟೈಮ್ ಆಫ್ ದ ಕ್ಯಾಂಡಿಡೇಟ್ಸ್ ಅದಿರ್ಬೋದು, ಪೇಪರ್ ವರ್ಕ್ ಕಡಿಮೆ ಆಗುತ್ತೆ, ಮತ್ತು ಈಜಿ ಫಾರ್ ಬೋತ್ ವೇ, ಕಾಲೇಜಿನವರಿಗೂ ಮತ್ತು ಕ್ಯಾಂಡಿಡೇಟ್ಸಿಗೆ ಸ್ವಲ್ಪ ಸುಲಭವಾದಂಥ ಕೆಲವೊಂದು ನಿಯಮಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವು ಯಾವುವು ಅನ್ನೋದನ್ನು ನಾವೀಗ ಒನ್ ಬೈ ಒನ್ ಆಗಿ ನೋಡೋಣ. ಮೊದಲನೇದಾಗಿ ನೋ ಫಿಸಿಕಲ್ ರಿಪೋರ್ಟಿಂಗ್ ಫಾರ್ ಅಪ್ಗ್ರೇಡ್ಸ್. ಈಗ ನೋಡಿ, ಫಸ್ಟ್ ರೌಂಡ್ನಲ್ಲಿ ಕೆಲವರಿಗೆ ಸೀಟ್ ಅಲಾಟ್ ಆಗಿರ್ತದೆ. ಸೀಟ್ ಅಲಾಟ್ ಆದವರು ಹೂ ಆರ್ ಸೀಕಿಂಗ್ ಅಪ್ಗ್ರೇಡೇಷನ್, ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಅಥವಾ ನೆಕ್ಸ್ಟ್ ರೌಂಡ್ನಲ್ಲಿ ಒಳ್ಳೆ ಕಾಲೇಜ್ ಸಿಗ್ಬೋದು, ಬೆಟರ್ ದೆನ್ ದಟ್ ವಾಟ್ ಹಿ ಗಾಟ್, ಅದಕ್ಕಿಂತ ಚೆನ್ನಾಗಿ ಸಿಗೋ ಚಾನ್ಸ್ ಇದ್ದಾವಾಗ ಡೆಫಿನೆಟ್ಲಿ ಹಿ ವಿಲ್ ಗೋ ಫಾರ್ ಅಪ್ಗ್ರೇಡೇಷನ್. ಆ ಅಪ್ಗ್ರೇಡೇಷನ್ಗೆ ಹೋದವರು ನೋ ನೀಡ್ ಆಫ್ ಗೋಯಿಂಗ್ ಟು ಫಿಸಿಕಲಿ ರಿಪೋರ್ಟ್ ಟು ದ ಕಾಲೇಜಿಗೆ ಹೋಗಿ ನೀವು ಫಿಸಿಕಲ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಲೈನ್ನಲ್ಲೇ ಇದನ್ನು ಮಾಡ್ಬೋದು. ಟು ಸೇವ್ ದ ಟೈಮ್, ಟು ಸೇವ್ ದ ಎವ್ರಿಥಿಂಗ್ ವಿ ಕ್ಯಾನ್ ಸೇ. ಆ ದೃಷ್ಟಿಯಿಂದ ಇದು ಒಳ್ಳೆಯ ನಿಯಮ ಅಂತ ಅನಿಸುತ್ತೆ. ತುಂಬ ಅಪಿಯರ್ ಆಗೋ ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಫಾರ್ಮಾಲಿಟೀಸನ್ನು ಮಾಡೋ ಸಲುವಾಗಿ ಅದನ್ನು ನೀವೆಲ್ಲದನ್ನು ಕೂಡ ಆನ್ಲೈನ್ನಲ್ಲೇ ನೀವು ಮಾಡಬಹುದು. ಇದು ಒಂದು. ಎರಡನೇದು ಆನ್ಲೈನ್ ಸೀಟ್ ರೆಸಿಗ್ನೇಷನ್. ನೋಡಿ, ಈಗ ಅಡ್ಮಿಷನ್ನು ನೀವು ಆನ್ಲೈನಲ್ಲೇ ಮಾಡ್ಬೋದು. ಹೂ ಆರ್ ಸೀಕಿಂಗ್ ಅಪ್ಗ್ರೇಡೇಷನ್, ನೆಕ್ಸ್ಟ್ ರೌಂಡಿಗೆ ಯಾರು ಚಾನ್ಸ್ ತೊಗೊಳ್ಬೇಕು ಅನ್ನೋದ್ರು ಅವರು ಅಡ್ಮಿಷನನ್ನು ಆನ್ಲೈನಲ್ಲೇ ಮಾಡ್ಬೋದು. ಅದೇ ರೀತಿ ರೆಸಿಗ್ನೇಷನ್, ಯಾರು ಹೂ ವಾಂಟ್ ಟು ಲೀವ್ ದ ಕೌನ್ಸಿಲಿಂಗ್, ಈಗ ಬೇಡಪ್ಪ ಸೆಕೆಂಡ್ ರೌಂಡಿಗೆ ಹೋಗೋದಿಲ್ಲ, ನಾಟ್ ಹ್ಯಾಪಿ ವಿತ್ ದ ವಾಟ್ ಎವರ್ ಹಿ ಗಾಟ್ ದ ಸೀಟ್, ಅದ್ರ ಬಗ್ಗೆ ಹ್ಯಾಪಿ ಇಲ್ಲ ಅಂತಂದರೆ, ಹಿ ಡಸ್ ನಾಟ್ ವಾಂಟ್ ಟು ಕಂಟಿನ್ಯೂ ಇನ್ ದ ಕೌನ್ಸಿಲಿಂಗ್ ಅಂತಂದರೆ ಹಿ ಕ್ಯಾನ್ ರಿಜೈನ್ ಆನ್ಲೈನ್ ಓನ್ಲಿ. ಆನ್ಲೈನ್ನಲ್ಲೇ ಅವನು ಇವನ್ ಹೀಸ್ ರೆಸಿಗ್ನೇಷನ್ ಹಿ ಕ್ಯಾನ್ ಗಿವ್, ಅದರ್ವೈಸ್ ಹಿ ಲೀವ್ ದ ಸೀಟ್ ಥ್ರೂ ಆನ್ಲೈನ್. ಅದಕ್ಕಾಗಿ ಇದು ಸೆಕೆಂಡ್. ನೆಕ್ಸ್ಟ್ NRI ಡಾಕ್ಯುಮೆಂಟ್ಸ್ ಅಪ್ಲೋಡ್. NRI ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ಸನ್ನು ಕಾಲೇಜುಗಳಿಗೆ ಹೋಗಿ ಅಥವಾ ಕೌನ್ಸಿಲಿಂಗ್ ಕಮಿಟಿಗಳಿಗೆ ಹೋಗಿ ನೇರವಾಗಿ ಫಿಸಿಕಲಿ ಕೊಡುವ ಅವಶ್ಯಕತೆ ಇಲ್ಲ. ಅವರು ಕೂಡ ಎಲ್ಲ ಡಾಕ್ಯುಮೆಂಟ್ಸನ್ನು, ಅವರಿಗೆ ರಿಲೇಟೆಡ್ ಇನ್ಫಾರ್ಮೇಷನನ್ನು ಆನ್ಲೈನ್ನಲ್ಲೇ ಕೊಡ್ಬೋದು ಅಂತ ಈ ಸಲ ಮಾಡಿದ್ದಾರೆ. ನೆಕ್ಸ್ಟ್ ಸೀಟ್ ಆ್ಯಂಡ್ ಫೀ ಇನ್ಫಾರ್ಮೇಷನ್. ಇದು ಭಾಳ ಇಂಪಾರ್ಟೆಂಟು. ಇಟ್ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್. ಯಾಕೆಂತಂದರೆ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಫ್ ಕಾಲೇಜ್ ನೋಡಲೇಬೇಕಾಗ್ತದೆ. ಅದೇ ರೀತಿ ನಂಬರ್ ಆಫ್ ಸೀಟ್ಸ್ ಅವೈಲಬಿಲಿಟಿ, ಯಾವ್ದು ಪರ್ಟಿಕ್ಯುಲರ್ ಕಾಲೇಜಿನಲ್ಲಿ ಸೀಟ್ ಇದ್ದಾವೋ ಇಲ್ಲೋ, ಅಥವಾ ಹೌ ಮೆನಿ ಸೀಟ್ಸ್ ಆರ್ ದೇರ್, ಇಫ್ ಸೀಟ್ಸ್ ಆರ್ ಅವೈಲೇಬಲ್, ವೆದರ್ ರಿಸರ್ವ್ಡ್ ಆರ್ ಏನು ಅನ್ನೋದು ನೋಡಿಕೊಂಡು, ಮತ್ತು ಅಲ್ಲಿ ಫೀಸ್ ಸ್ಟ್ರಕ್ಚರ್ ನೋಡಿ ನೀವು ಚಾಯ್ಸ್ ಫಿಲ್ಲಿಂಗ್ ಕೊಡಬೇಕಾಗುತ್ತೆ. ಅಥವಾ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅದನ್ನ ಕ್ಲಿಯರ್ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ದಿಸ್ MCC ಅವರು ಕೌನ್ಸಿಲಿಂಗ್ ಕಮಿಟಿಗಳನ್ನು, ಸ್ಟೇಟ್ ಕಮಿಟಿ ಮತ್ತು ಸೆಂಟ್ರಲ್ ಕಮಿಟಿಗಳಿಂದ ಏನಂತ ಕೇಳಿದ್ದಾರೆ ಅಂತಂದರೆ, ಯು ಶುಡ್ ಪ್ರೊವೈಡ್ ಇನಫ್ ಇನ್ಫಾರ್ಮೇಷನ್ ಅಬೌಟ್ ಸೀಟ್ ನಂಬರ್ ಆಫ್ ಸೀಟ್ಸ್ ಆ್ಯಸ್ ವೆಲ್ ಆಸ್ ಫೀಸ್ ಸ್ಟ್ರಕ್ಚರ್. ಇವುಗಳ ಬಗ್ಗೆ ಮೋರ್ ಕ್ಲಾರಿಟಿ ಇರಲಿ ಅಂಥೇಳಿ. ಸ್ಟೂಡೆಂಟ್ಸು ಅವರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು. ಸೀಟ್ ಮ್ಯಾಟ್ರಿಕ್ಸ್ನಲ್ಲಾಗಲಿ ಅಥವಾ ಫೀಸ್ ಸ್ಟ್ರಕ್ಚರ್ನಲ್ಲಾಗಲಿ ದೇ ಶುಡ್ ಬಿ ವೆರಿ ಕ್ಲಿಯರ್ ಬಿಫೋರ್ ಗಿವಿಂಗ್ ದ ಚಾಯ್ಸ್ ಆರ್ ಬಿಫೋರ್ ಸೆಲೆಕ್ಟಿಂಗ್ ದ ಕಾಲೇಜ್. ಆದ್ದರಿಂದ ಫೀಜು ಮತ್ತು ಸೀಟ್ ಇವೆರಡರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಅವ್ರು ಕೇಳಿದ್ದಾರೆ. ಇದು ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಎವ್ರಿ ಸ್ಟೂಡೆಂಟ್ ಬಿಫೋರ್ ಗಿವಿಂಗ್ ಚಾಯ್ಸ್
of that particular college or particular seat, you should know the things very clearly. ಅದಕ್ಕಾಗಿ these are the whatever updates came from MCC. ಶಾರ್ಟ್ಲಿ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕೌನ್ಸಿಲಿಂಗ್. ಅಂದರೆ ಶಾರ್ಟ್ಲಿ ಅಂದರೆ ಫಸ್ಟ್ ವೀಕ್ನಲ್ಲಿ ಡೆಫಿನೆಟ್ಲಿ MCC ನೋಟಿಫಿಕೇಷನ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ನಿಗೆ ಖಂಡಿತವಾಗಿ ಅದು ನೋಟಿಫಿಕೇಷನ್ ಬರ್ತದೆ. ನೀವು ಬಿ ರೆಡಿ ಅಂತ ಹೇಳ್ತಾ, ಮತ್ತು ಈ ವಾಟ್ ಎವರ್ ಚೇಂಜಸ್ ಹ್ಯಾವ್ ಕಮ್ ಅದರ ಬಗ್ಗೆ ನಿಮ್ಮ ಗಮನ ಇರಲಿ. ಹೆಚ್ಚು ಇಲ್ಲಿ ನಿಮಗೆ ಅನುಕೂಲವಾಗಿದ್ದೇ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಸುಲಭವಾಗಿ ನೀವು, ಯಾಕಂತಂದರೆ ಎಸ್ಪೆಷಲಿ ಹೂ ಆರ್ ಟೇಕಿಂಗ್ ಪಾರ್ಟ್ ಇನ್ ಆಲ್ ಇಂಡಿಯಾ ಕೋಟಾ, ಅವರು ದೇ ಹ್ಯಾವ್ ಟು ಟ್ರಾವೆಲ್ ಲಾಂಗ್. ಈಗ ಸಪೋಸ್ ಆಸಾಮ್ದಲ್ಲಿ ಯಾವುದಾದ್ರು ಸೀಟು ಗೌಹಾತಿಯಲ್ಲಿ ಸಿಕ್ತು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಡ್ಮಿಷನ್ ಮಾಡಿಸಿ ಫಿಸಿಕಲಿ ಹೋಗಿ ಬರೋದು ಅಂತಂದರೆ ತುಂಬ ಟ್ರಬಲ್ ಸಮ್ ಆಗಿತ್ತು. ಅದಕ್ಕಾಗಿ ಅಂತ ಟು ಅವಾಯ್ಡ್ ದಟ್ ಫಿಸಿಕಲ್ ವರ್ಕ್ ಆರ್ ಪೇಪರ್ ವರ್ಕ್, ಈ ಕೌನ್ಸಿಲಿಂಗ್ ಕಮಿಟಿಯವರು ದೇ ಹ್ಯಾವ್ ಬ್ರಾಟ್ ದ ಚೇಂಜಸ್. ಅದೇ ರೀತಿ ಇವನ್ ರೆಸಿಗ್ನೇಷನ್ ಮಾಡಬೇಕಾದ್ರೂ ಕೂಡ no need of going to college and other things, you can do it in online. In seat and fee ಸ್ಟ್ರಕ್ಚರ್ ಬಗ್ಗೆ ಅವರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ತುಂಬ ಕ್ಲಿಯರ್ ಇನ್ಫಾರ್ಮೇಷನನ್ನು ಎವ್ರಿ ಕ್ಯಾಂಡಿಡೇಟ್ ಶುಡ್ ಗೆಟ್ ಅಂಥೇಳಿ. ಅದಕ್ಕಾಗಿ MCC ಅವರು ಟ್ರೈನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ ಕಾಲೇಜ್ಗಳಿಗೆ ಮತ್ತು ಈ ಕೌನ್ಸಿಲಿಂಗ್ ಕಮಿಟಿ ಹೂ ಆರ್ ಇನ್ವಾಲ್ವ್ಡ್ ಇನ್ ಕೌನ್ಸಿಲಿಂಗ್ ಅವರೆಲ್ಲರಿಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಹೆಚ್ಚಿನ ಎಫೆಕ್ಟಿವ್ ಆಗಿ ಇಂಟ್ರೊಡ್ಯೂಸ್ ಮಾಡೋ ಸಲುವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ದ ಕೌನ್ಸಿಲಿಂಗ್ ಇವರೆಲ್ಲರಿಗೂ ಟ್ರೈನಿಂಗ್ ಅಂತ ಮಾಡಿಬಿಟ್ಟು ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಏನು ಫ್ರೆಂಡ್ಲಿ ಕೌನ್ಸಿಲಿಂಗ್ ನಡೀಲಿ ಮತ್ತು ಎಲ್ಲರಿಗೂ ಈಸಿ ಆಗಲಿ, ಯಾರಿಗೂ ಯಾವುದೇ ಥರ ಟ್ರಾನ್ಸ್ಪರೆನ್ಸಿ ಇರೋ ಸಲುವಾಗಿ ಇದು ಮಾಡಿದ್ದಾರೆ. Definitely this year counseling will be more transparency and more effective and then fast ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ಚೇಂಜಸ್ ಆರ್ ವೆರಿ ಕನ್ವೀನಿಯೆಂಟ್ ಅಂತ ನನಗನ್ಸುತ್ತೆ. ಗುಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.